ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಚಿಕ್ಕಮಗಳೂರು, ಕೊಡಗು, ಮಂಡ್ಯ ಇದು ಸಂಬಂಧಪಟ್ಟಂತೆ FD SDA ಕಾಲಾಗಿದೆಯಲ್ಲ, ಸೊ ರಿಕ್ರೂಟ್ಮೆಂಟ್ 2024 ಶಾರ್ಟ್ಲಿ ಎಕ್ಸಾಮ್ಸ್ ಇರುತ್ತೆ. ಇಷ್ಟು ಮಾತ್ರ ಹೇಳ್ಬೋದು. ಎಕ್ಸಾಮಿನೇಷನ್ ಡೇಟು ನಮಗೆ ಗೊತ್ತಾಗೋದಿಲ್ಲ. ನಾವು ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಮಾಡೋದು ನಾವಲ್ಲ, ಕನ್ಸರ್ನ್ಡ್ ಬ್ಯಾಂಕ್ ಯಾವ ಬ್ಯಾಂಕ್ ರಿಕ್ರೂಟ್ಮೆಂಟ್ ಮಾಡ್ತಾ ಇರುತ್ತೋ ಅಲ್ಲೇ ವಿಚಾರಿಸಬೇಕು. ಕರೆಕ್ಟಾಗಿ ಹೇಳ್ತಾರೆ. ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಸುಮಾರು 16 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ 16 ವರ್ಷದ ಎಕ್ಸ್ಪೀರಿಯನ್ಸ್ ಆಧಾರದಲ್ಲಿ ಸುಮಾರು ಎಕ್ಸಾಮ್ಸ್, 16 ವರ್ಷದಲ್ಲಿ ಸುಮಾರು ಎಕ್ಸಾಮ್ಸ್ ಬರೆದು ಸುಮಾರು ಎಕ್ಸಾಮ್ ಸಕ್ಸಸ್ ಆಗಿರೋದ್ರಿಂದ ಆ ಬೇಸಿಸ್ ಮೇಲೆ ಹೇಳ್ತೀವಿ ಅಷ್ಟೇನೆ. ಶಾರ್ಟ್ಲಿ ಇರುತ್ತೆ ಅಂತ ಒಂದು ಅಂದಾಜ್ ಮೇಲೆ ಹೇಳ್ತಾ ಇದೀವಿ ಅಷ್ಟೇನೆ. ಒಂದು ಅಂದಾಜು ಶಾರ್ಟ್ಲಿ ಇರುತ್ತೆ. ಜಾಸ್ತಿ ದಿನ ಟೈಮ್ ಕೊಟ್ಟಷ್ಟು ಓದ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ. ಇನ್ನೂ ಒಂದ್ಸತಿ ರಿವಿಷನ್ ಮಾಡ್ಬೋದು. ಸುಮ್ಮನೆ ನಿಮ್ಗೆ ಹಂಗ ಅನ್ಸುತ್ತೆ ಅಷ್ಟೇ. ಈಗ ತಕ್ಷಣಕ್ಕೆ ಹಂಗ ಅನ್ಸುತ್ತೆ, ತಕ್ಷಣ ಎಕ್ಸಾಮ್ ಆಗೋಗ್ಬಿಡ್ಲಿ ಅಂತ. ಓದೋದು ತುಂಬಾ ಇರುತ್ತೆ, ಹೆವಿ ಇರುತ್ತೆ. ಎಲ್ಲಾ ಸಬ್ಜೆಕ್ಟು ಪರ್ಫೆಕ್ಷನ್ ಬರಬೇಕು. ಎಲ್ಲಾ ಸಬ್ಜೆಕ್ಟು ಅಟ್ ಮೋಸ್ಟ್ ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಬಂದ್ರೇನೆ ಒಳ್ಳೆ ಸ್ಕೋರ್ ಆಗಕ್ಕೆ ಸಾಧ್ಯ. ಅದಕ್ಕೋಸ್ಕರ ಟೈಮ್ ಏನಾದ್ರು ಇನ್ನೂ 15 ದಿನ ಸಿಕ್ತು ಅಂದ್ರೆ ಅದು ಅಡ್ವಾಂಟೇಜ್ ಹೊರತು ಡಿಸ್ಅಡ್ವಾಂಟೇಜ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮಾಡೇ ಮಾಡ್ತಾರೆ. ರಿಕ್ರೂಟ್ಮೆಂಟ್ ಅವ್ರು ಕಾಲ್ ಮಾಡಿದ್ದಾರೆ ಅಂದ್ರೆ ಮಾಡೇ ಮಾಡ್ತಾರೆ. ಟೈಮ್ ಟೇಬಲ್ ಮೇಲೆ ಬೇಡ, ಒಂದೊಂದು ಅಂದಾಜ್ ಮೇಲೆ ಇನ್ನೊಂದು ತಿಂಗಳಿದೆ ಅಂತ ಅನ್ಕೊಂಡು ಸುಮ್ಮನೆ ಒಂದು ಅಂದಾಜ್ ಹೇಳ್ತಾ ಇದೀನಿ. ಒಂದು ತಿಂಗಳಿದೆ ಅಂತ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ. ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ಕೊಡ್ತಾರೆ ಏನೇ ಇದ್ರು. ಸೊ ಇಷ್ಟು ಹೇಳ್ತಾ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. PDF ಮೆಟೀರಿಯಲ್ ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 160+ ಸ್ಕೋರಿಂಗ್ 100% ಆಗುತ್ತೆ. PDF ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಯಾರಿಗೆ ಬೇಕಿದ್ರೆ ಅವಶ್ಯಕತೆ ಇದ್ದವ್ರು ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ರೆ ಈಗ ಈ ಸ್ಲೈಡ್ ಅಲ್ಲಿ ಈ ಎಪಿಸೋಡ್ ಅಲ್ಲಿ ಬಳ್ಳಾರಿ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ಪೇಪರ್ ನ ಅನಾಲಿಸಿಸ್ ನೋಡ್ತಾ ಹೋಗೋಣ. SDA ಪೇಪರ್ FD ಆಯ್ತು. SDA ನೋಡ್ತಾ ಹೋಗೋಣ. SDA ನೋಡ್ತಾ ಹೋಗೋಣ. ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಯಾವ ರೀತಿ ಪೇಪರ್ನ ಎಲ್ಲಿಂದ ತೆಗೆದಿದ್ದಾರೆ, ಕ್ವಶನ್ ಪೇಪರ್ನ ಯಾವ್ಯಾವ ಬುಕ್ಸ್ ಇಂದ ರೆಫರ್ ಮಾಡಿ ಎಲ್ಲೆಲ್ಲಿ ಕ್ವಶನ್ಸ್ ಎಲ್ಲಿಂದ ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಸೊ ಡೀಟೇಲ್ ಅನಾಲಿಸಿಸ್ ಇರುತ್ತೆ, ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಕನ್ನಡ ನೋಡ್ತಾ ಹೋಗೋಣ. ಕನ್ನಡದ ಪ್ರಾಚೀನ ಶಾಸನಗಳಲ್ಲಿ ಹಲ್ಮಿಡಿ ಶಾಸನದ ಭಾಷೆ ಕೇಳಿದರೆ, ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ. ಸರಿಯಾದಂತ ಉತ್ತರ ನೋಡ್ತಾ ಹೋಗೋಣ. ಹಲ್ಮಿಡಿ ಶಾಸನ ಅಂತ ತಗೊಂಡ್ರೆ 450 ಸಿಗುತ್ತೆ. ಇದು ಕ್ರಿಸ್ತಶಕ 450 ಸಿಗುತ್ತೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಸಿಗುತ್ತೆ. ಹಲ್ಮಿಡಿ ಎಂಬತಕ್ಕಂಥ ಗ್ರಾಮದಲ್ಲಿ. ಇದೊಂದು ದಾನ ಶಾಸನ ಕೇಳ್ತಾ ಇರ್ತಾರೆ. ಇದೊಂದು ದಾನ ಶಾಸನ. ಕಂಡಿಡಿದವರು ಯಾರು? MH ಕೃಷ್ಣ ಕಂಡಿಡಿತಾರೆ. ಈ ಶಾಸನದ ಭಾಷೆ ಪೂರ್ವದ ಹಳೆಗನ್ನಡ ಅಂತ ಹೇಳಿದವರು R ನರಸಿಂಹಾಚಾರ್ ಮತ್ತು EP ರೈಸ್ನವರು ತಿಳಿಸಿದ್ದಾರೆ. ಪೂರ್ವದ ಹಳೆಗನ್ನಡ ಸರಿಯಾದಂತ ಉತ್ತರ ಸಿಕ್ತು ಅನ್ಕೊಂತೀನಿ. ಇನ್ನ ಇದು 16 ಸಾಲುಗಳಿಂದ ಕೂಡಿರುತ್ತೆ. ಎಷ್ಟು ಸಾಲಿನಿಂದ ಕೂಡಿರುತ್ತೆ? 16 ಸಾಲುಗಳಿಂದ ಕೂಡಿರುತ್ತೆ. 20 ಕನ್ನಡ ಪದಗಳಿದಾವೆ. ಇನ್ನ ಹಂಗೆ ಮುಂದೆ ಬಂದ್ರೆ, ವಿಜಯರ್ಸ ರಕ್ತಸಿಕ್ತವಾದ ಖಡ್ಗವನ್ನು ತೊಳೆದು ಭೃಗೇಶ ಮತ್ತು ನಾಗೇಂದ್ರ ದಾನ ಮಾಡಿದ ಘಟನೆಯನ್ನು ವಿವರಿಸುತ್ತೆ. ಇಷ್ಟು ಗೊತ್ತಿರಲಿ ಅಷ್ಟೇ. ಇದು ಗೊತ್ತಿಲ್ಲ. ಇಲ್ಲಿಂದ ಕದಂಬರ ರಾಜ, ಇಲ್ಲಿಂದ ಗೊತ್ತಿಲ್ಲ. ಇದೆಲ್ಲ ಬೇಡ. ಇದೆಲ್ಲ ಸಂಸ್ಕೃತ ಪದಗಳು, ಇದೆಲ್ಲ ಕಥೆ. ಇದಿಷ್ಟು ಕತೆ ಬೇಕು. ಈ ಕತೆ ಇಲ್ಲಿವರೆಗೂ ಬೇಕು. ಇಲ್ಲಿಂದ ಆಚೆಗೆ ಕದಂಬರ ರಾಜ ಕಾಕೋತ್ಸವರ್ಮನ ಸಾಮಂತರಾದ ಭೃಗೇಶ ಮತ್ತು ನಾಗೇಂದ್ರ ಬಳಿ ಇದ್ದಂತ ವಿಜಯರಸನು KK ಪಲ್ಲವರೊಡನೆ ಯುದ್ಧ ಮಾಡಿ ಗೆದ್ದಿದ್ದರಿಂದ ಆತನಿಗೆ ಗೆದ್ದ ಕಾಣಿಕೆಯಾಗಿ ಹಲ್ಮಿಡಿ ಮತ್ತು ಮಳವಳ್ಳಿ ಗ್ರಾಮಗಳನ್ನ ದಾನವಾಗಿ ನೀಡ್ತಾನೆ. ವಿಜಯರಸ ರಕ್ತಸಿಕ್ತವಾದ ಖಡ್ಗವನ್ನು ತೊಳೆದು ಭೃಗೇಶ ಮತ್ತು ನಾಗೇಂದ್ರನು ದಾನ ಮಾಡಿದಂತ ವಿವರವನ್ನು ಒಳಗೊಂಡಿದೆ. ಬಾಳ್ಗಚ್ಚು ಅಂದ್ರೆ ಬಾಳ್ ಪ್ಲಸ್ ಕಚ್ಚು, ಬಿಡಿಸಿರೋದೆಲ್ಲ ಇದಾವೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಹಲ್ಮಿಡಿ ಶಾಸನ ಒಂದು ದಾನ ಶಾಸನ, ಪೂರ್ವದ ಹಳೆಗನ್ನಡ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಜನ್ನ ಅಂತಕ್ಕಂಥ ಕವಿ ಯಾರ ಆಶ್ರಯದಲ್ಲಿ ಇದ್ದ? ವೀರಬಲ್ಲಾಳನ ಆಶ್ರಯದಲ್ಲಿದ್ದ. ಯಾರ ಆಸ್ಥಾನದಲ್ಲಿದ್ದ? ವೀರಬಲ್ಲಾಳನ ಆಸ್ಥಾನದಲ್ಲಿದ್ದ. ಜನ್ನ ಕೂಡ ಪಂಪನಂತೆ ಶ್ರೇಷ್ಠ ಕವಿಯಾಗಿರ್ತಾನೆ. 1141ರಿಂದ 73ನೇ ಇಸ್ವಿವರೆಗೂ ಬದುಕಿರ್ತಾನೆ. ಜನ್ನಿಗ, ಜನ್ನಮಯ್ಯ, ಜನಾರ್ದನ ಅಂತ ಹೆಸರುಗಳು ಇದಾವೆ. 2ನೇ ನಾಗವರ್ಮನ ಗುರುವಾದ ಮಲ್ಲಿಕಾರ್ಜುನ ಈತನ ಭಾವ ಆಗಿರ್ತಾನೆ. ಕೇಶಿರಾಜನ ಸೋದರಳಿ ಆಗಿರ್ತಾನೆ ಈತ. ಇಂಥ ವಿದ್ವತ್ಪೂರ್ಣ ಬಾಂಧವ್ಯದಿಂದ ಕೂಡಿದ ಪರಿಸರದಲ್ಲಿ ಹೊಯ್ಸಳ ರಾಜ ನರಸಿಂಹ ಬಲ್ಲಾಳನ ಓಲಗದಲ್ಲಿ ನಿಂದಿರೆ ದಂಡಾಧೀಶಂ ಕುಳ್ತಿರೆ ಮಂತ್ರಿ ತೋಂಡಕ್ಕೆ ಕವಿಯಾಗಿ ನಾರ್ತ್ರಿ ಭುಜ ಜನಾರ್ದನ ದೇವ ಎಂಬ ಬಿರುದಾಂಕಿತ ಹೊಂದಿರ್ತಾನೆ. ಇದು ಗೊತ್ತಿರಲಿ. ಈ ಲೈನ್ಗಳೆಲ್ಲ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಇನ್ನು ಜನನ ಸಾಹಿತ್ಯದಲ್ಲಿ ಲೌಕಿಕ ಭೋಗ ಭಾಗ್ಯಗಳಿಂದ ತುಂಬಿದ್ದು ಕೂಡ ಜನ್ನನ ಬಾಳಿನಲ್ಲಿ ಪಾರಮಾರ್ಥಿಕ ಚಿಂತನೆಗೂ ಅವಕಾಶವಿರುತ್ತೆ. ಜನ್ನನು ಅನೇಕ ಜೈನ ಮಂದಿರಗಳು ಕಟ್ಟಿಸಿದ್ದು ಗೊತ್ತಾಗುತ್ತೆ. ಕಟ್ಟಿಯುಮೇನು ಮಾಲೆಗಾರನು ಪೋಸ ಬಾಸಿಂಗಂ ಮುಡಿವ ಭೋಗಿಗಳಲ್ಲದೆ ಬಾಡಿಪೋಗದೆ ಎಂಬುದು
ಈ ಕುರಿತು ಹೇಳ್ತಾನೆ ಅಂದ್ರೆ ಇದನ್ನ ಬಾಯಟ್ ಮಾಡ್ಕೊಳ್ಳಿ, ಇದು ಬಾಯಟ್ ಮಾಡ್ಕೊಳ್ಳಿ. ಇದು ಜನ್ನನಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿರಬೇಕು. ಇದು ಜನ್ನನಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನ ವೀರಬಲ್ಲಾಳನ ಆಸ್ಥಾನದಲ್ಲಿ ಇರ್ತಾನೆ. ಯಶೋಧರ ಚರಿತೆ ಬರೀತಾನೆ. ಯಶೋಧರ ಚರಿತೆ ಬರ್ದಿರ್ತಕ್ಕಂಥ ಇವನೇ. ಯಶೋಧರ ಚರಿತೆ ಬರ್ದಿರೋದು ಇವನೇನೆ. ಇನ್ನ 3ನೇ ಕ್ವಶನ್, ಅಪರಾಧಿ ನಾನಲ್ಲ ಅಪರಾಧ ಏನಾಗಿಲ್ಲ ಫೇಮಸ್ ಸಾಂಗ್ ಇದು. ಪುರಂದರದಾಸರದು. ಪುರಂದರದಾಸರದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಇಲ್ಲೇ ಇದೆ ನೋಡ್ರಿ, ಅಪರಾಧಿ ನಾನಲ್ಲ ಅಪರಾಧ ಏನಾಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೆ. ಇದು ನೋಡ್ರಿ, ಇದು ಪುರಂದರದಾಸರ ಗೀತೆ. ಇದು ಪುರಂದರದಾಸರು ಬರೆದಿರ್ತಕ್ಕಂಥದ್ದು. ವೆರಿ ವೆರಿ ಫೇಮಸ್. ನೆಕ್ಸ್ಟ್, ಇನ್ನ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆಯವರು ಕಣ್ಣು ಕಾಣದ ಗಾವಿಲರು. ವೆರಿ ವೆರಿ ಇಂಪಾರ್ಟೆಂಟ್. ಇದು ಲೈನ್ ಇದೆ, ಆಕ್ಚುಲಿ ಲೈನ್ ಇದು. ಸಂಚಿ ಹೊನ್ನಮ್ಮನ್ ಲೈನ್ ಇದು. ಸಂಚಿ ಹೊನ್ನಮ್ಮನ್ ನೋಡ್ತಗೋಣ. 1680 ಇದ್ರು. ಇವಳು ಪ್ರಸಿದ್ಧ ಕವಿಯತ್ರಿ ಆಗಿರ್ತಾರೆ. ಹದಿಬದೆಯ ಧರ್ಮ ಎಂಬ ಗ್ರಂಥದ ಕಥೆ. ಇದು ಫೇಮಸ್ ಕ್ವಶನ್, 100% ಬರುವಂತ ಕ್ವಶನ್. ಸಂಚಿ ಹೊನ್ನಮ್ಮ ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾ ಇರ್ತಾರೆ. ಇದು ಕೇಳ್ತಾ ಇರ್ತಾರೆ. ಹದಿಬದಿಯ ಧರ್ಮ ಕೇಳ್ತಾ ಇರ್ತಾರೆ. ಈಗ ಎಲ್ಲಿದ್ಲು ಅಂತ ಕೇಳ್ತಾ ಇರ್ತಾರೆ. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಇದ್ರು. ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಬೆಂಗಳೂರಿನ ಕೊಂಡ್ಕೊಂಡವ್ರು ಯಾರು? ಚಿಕ್ಕದೇವರಾಜ ಒಡೆಯರನ್ನೇ ಕೊಂಡ್ಕೊಂಡಿದ್ದು. ಅವರಲ್ಲಿ ಸಂಚೆ ಹೂಳಿಗದಲ್ಲಿದ್ದ ಮಹಿಳೆಯವರು ಒಡೆಯರ ಅರಮನೆಯ ತಾಂಬೂಲ ಚೀಲವನ್ನು ಹಿಡಿದು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಈಗಿನ ಚಾಮರಾಜನಗರ ಜಿಲ್ಲೆ ಯಳಂದೂರು ಇವರು ಹುಟ್ಟೂರಾಗಿರುತ್ತೆ. ಚಿಕ್ಕದೇವರಾಜ ರಾಣಿಯಾಗಿ ದೇವರಾಜಮ್ಮಣಿಯ ಬಾಲ್ಯ ಸ್ನೇಹಿತೆಯಾಗಿರ್ತಾರೆ. ಹದಿಬದಿಯ ಧರ್ಮ ಗ್ರಂಥದಲ್ಲಿ ನೀವು ಈಗ ರಚಿಸಿದ ಸಾಂಗತ್ಯದಲ್ಲಿ ರಚನೆ ಮಾಡ್ತಾರೆ. ಹದಿಬದಿಯ ಧರ್ಮ ಯಾವ್ದ್ರಲ್ಲಿದೆ? ಸಾಂಗತ್ಯ. ಕೇಳ್ತಾ ಇರ್ತಾರೆ. ಹದಿಬದಿಯ ಧರ್ಮ ಇರ್ತಕ್ಕಂಥದ್ದು ಸಾಂಗತ್ಯದ ರಚನೆ ಆಗುತ್ತೆ. ಇದರಲ್ಲಿ ಪತಿವ್ರತ ಸ್ತ್ರೀಯ ಧರ್ಮವು ವಿಶದವಾಗಿ ನಿರೂಪಿತವಾಗಿರುತ್ತೆ. ಪತಿವ್ರತ ಧರ್ಮ, ಲೇಡೀಸ್ ಪತಿವ್ರತ ಧರ್ಮ ಯಾವ ತರ ಇರಬೇಕು ಅಂತ ಹೇಳಿ ಹೇಳಿರ್ತಾರೆ. ಇನ್ನ ಈ ಪ್ಯಾರಾಗ್ರಾಫ್ ಸುಮಾರು ಸಾರಿ ಕೇಳ್ಬಿಟ್ಟಿದ್ದಾರೆ. ಸುಮಾರು ಸತಿ ಕೇಳಿದ್ರೆ, ಪೆಣ್ಣೆಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು ಪೆಣ್ಣಲ್ಲದೆ ಪೊರೆದವಳು ಕಣ್ಣು ಕಾಲದ ಗಾವಿಲರು ಅಂತೇಳಿ ಫೇಮಸ್ ಇದು. ಇನ್ನ ಇವಳಿಗೆ ಸರಸ ಸಾಹಿತ್ಯದ ವರದೇವತೆ ಅಂತಕ್ಕಂಥ ಬಿರುದಿರುತ್ತೆ. ಫೇಮಸ್ ಇದು. ನೆಕ್ಸ್ಟ್, ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂತ ಕೇಳ್ತಾ ಇರ್ತಾರೆ. ಕವಿ ಚಕ್ರವರ್ತಿ ಅಂತ ಬಿರುದಿದ್ದು ರನ್ನನಿಗೆ ಕವಿ ಚಕ್ರವರ್ತಿ ಅಂತ ಬಿರುದಿತ್ತು ರನ್ನನಿಗೆ. ರನ್ನ 949 ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಬಳೆಗಾರ ಕುಟುಂಬದಲ್ಲಿ ಜನಿಸ್ತಾನೆ. ತಂದೆ ಜಿನವಲ್ಲಭ, ತಾಯಿ ಅಬಲ್ಲಭೆ. ಶಾಂತಿ ಮತ್ತು ಜಕ್ಕಿ ಇವರ ಪತ್ನಿಯರು. ಗೊತ್ತಿರಲಿ. ರತ್ನತ್ರಯರೆಂದು ಕರೆದವನು ರನ್ನನೇ. ಇವನು ರತ್ನದ ಪೇಪರ್ ಇಲ್ಲಿ ಜ್ಞಾಪಕಕ್ಕೆ ಇಟ್ಕೊಡ್ರಿ. ರತ್ನತ್ರಯರು ಇಲ್ಲಿ ಬಂತು. ರತ್ನ ಅಂದ್ರೆ ರತ್ನತ್ರಯರು, ಪೇಪರ್ ಅಂದ್ರೆ ಪೇ ಅಂದ್ರೆ ಪಂಪ, ಇನ್ನೊಂದು ಪ ಅಂದ್ರೆ ಪಂಪ, ಪೊನ್ನ, ರನ್. ಇಷ್ಟೇ ರತ್ನದ ಪೇಪರ್ ಕತೆ ಮುಗೀತಿದ್ದು. ಕೋಡ್ ಈ ತರ ಕೋಡ್ಗಳು ಮಾಡ್ಕೊಡ್ರಿ, ವರ್ಕೌಟ್ ಆಗುತ್ತೆ. ಇನ್ನ ಸತ್ಯಾಶ್ರಯ ಇರವಿ ಬೆಡಂಗನ ಆಶ್ರಯದಲ್ಲಿದೆ. ಇಲ್ಲಿ ನೋಡ್ರಿ, ಏನು ಆಶ್ರಯದಾತ 100% ತೆಗಿತಾ ಇರ್ತಾರೆ. ಸತ್ಯಾಶ್ರಯ ಇರವಿ ಬೆಡಂಗನ ಆಶ್ರಯದಲ್ಲಿರ್ತಾನೆ. ಕವಿ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ, ರತ್ನತ್ರಯ, ಕವಿ ಚತುರ್ಮುಖ ಎಂಬತಕ್ಕಂಥ ಬಿರುದುಗಳನ್ನ ಹೊಂದಿರ್ತಾನೆ. ರನ್ನನ ಗುರು ಅಜಿತ ಸೇನಾಚಾರ್ಯರು. ಇನ್ನು ಕೃತಿಗಳು ಭಾರಿ ಇಂಪಾರ್ಟೆಂಟ್. ಅಜಿತ ಪುರಾಣ, ಚಕ್ರೇಶ್ವರ ಚರಿತೆ, ರನ್ನಕಂದ, ಸಾಹಸ ಭೀಮ ವಿಜಯ, ಪರಶುರಾಮ ಚರಿತೆ. ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್ ಬಂದೇ ಬರ್ತವೆ. ಕಂಪಲ್ಸರಿ 1 ಮಾರ್ಕ್ ಡೆಫಿನೆಟ್ ಆಗಿ ತೆಗಿತಾ ಇರ್ತಾರೆ. ಹುಷಾರ್. ನೆಕ್ಸ್ಟ್, ಜನ್ನ ಇನ್ನೊಂದು ಕ್ವಶನ್ ಬಂದಿದೆ. ಜನ್ನ ಯಾರ ಆಸ್ಥಾನ ಕವಿಯಾಗಿದೆ ಅಂದ್ರೆ ಬಲ್ಲಾಳನ ಆಸ್ಥಾನದಲ್ಲಿ ಕವಿಯಾಗಿರ್ತಾನೆ. ಯಾರ ಆಸ್ಥಾನದಲ್ಲಿ? ಇಲ್ಲೇ ನೋಡ್ರಿ, ವೀರ ಬಲ್ಲಾಳನ ಆಸ್ಥಾನದಲ್ಲಿ ಕವಿಯಾಗಿರ್ತಾನೆ. ಯಶೋಧರ ಚರಿತೆ ಬರೀತಾನೆ. ಇಂಪಾರ್ಟೆಂಟ್. ಇದಾಗಿದೆ ರಿಪಿಟೇಷನ್ ಅಷ್ಟೇ. ಇದು ಹಿಂದೆನೆ ಹೇಳಿದೀನಿ, ಫುಲ್ ಡೀಟೇಲ್ಸ್ ಹೇಳಿದೀನಿ. ಇನ್ನ ಇಲ್ಲಿ ನೋಡ್ರಿ, ಯಾರಿಗೆ ದಾನ ಚಿಂತಾಮಣಿ ಎಂಬ ಬಿರುದಿತ್ತು ಅಂತ ಕೇಳಿದ್ದಾರೆ. ಅತ್ತಿಮಬ್ಬೆ ಅವ್ರಿಗೆ ಅಂತ ಎಲ್ಲರಿಗೂ ಗೊತ್ತು. ಇಲ್ಲೇ ಇದೆ ನೋಡ್ರಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ. ಕುಲಪುರೋಹಿತ ಆಲೂರು ವೆಂಕಟರಾವ್. ಕನ್ನಡದ ಶೇಕ್ಸ್ಪಿಯರ್ ಕುಂದಗೋಲ ಹನುಮಂತರಾವ್. ಕನ್ನಡದ ಕೋಗಿಲೆ ಕಾಳಿಂಗರಾವ್. ವರ್ಡ್ಸ್ವರ್ತ್ ಕುವೆಂಪು. ಕವಿ ಕಾದಂಬರಿ ಸಾರ್ವಭೌಮ ಆನಕೃಷ್ಣ ರಾಯ್. ಕರ್ನಾಟಕ ಪ್ರಾಸನ ಪಿತಾಮಹ ಕೈಲಾಸಂ. ಕನ್ನಡ ಸಿಂಹ ಕನ್ನಡ ಕೇಸರಿ ಗಂಗಾಧರರಾವ್ ದೇಶಪಾಂಡೆ. ಸಂಗೀತ ಗಂಗಾದೇವಿ ಗಂಗೂಬಾಯಿ ಹಾನಗಲ್. ನಟ ಭಯಂಕರ ಗಂಗಾಧರ ರಾಯರು. ನಾಟಕ ರತ್ನ ಗುಬ್ಬಿ ವೀರಣ್ಣ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ. ಯಕ್ಷಗಾನಾಚಾರ್ಯ ಅಭಿನವ ಪಂಪ ನಾಗಚಂದ್ರ. ಯಕ್ಷಗಾನಾಚಾರ್ಯ ಪಾರ್ತಿ ಸುಬ್ಬ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ಮಾರ್ಟಿನ್ ಲೂಥರನ್ ಬಸವಣ್ಣನವ್ರನ್ನ. ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ. ಕನ್ನಡದ ಆಸ್ತಿ ಮಾಸ್ತಿ. ದಾಸಯ್ಯ ಶಾಂತಕವಿ. ಕನ್ನಡ ಕಾದಂಬರಿ ಪಿತಾಮಹ ಗಳಗನಾಥರು. ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಯಾವುದೇ ಅನುಮಾನ ಯಾರಿಗೂ ಬೇಡ. ಒಂದು ಬರ್ಬೋದು, ಇಲ್ಲ 2 ಬಂದ್ರು ಏನು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಇದ್ರ ಮೇಲೆ ಬಂದೇ ಬರುತ್ತೆ. ದಿಸ್ ಕೋರ್ ಏರಿಯಾ. ಇದನ್ನೇ ಕೋರ್ ಏರಿಯಾಗಳು ಅಂತ ಕನ್ನಡದಲ್ಲಿ ಇದೊಂದು ಕೋರ್ ಏರಿಯಾ ಮೆಥಡ್ ಅಲ್ಲಿ ಹೋಗಿ ಪದೇ ಹೇಳ್ತಾ ಇದ್ದೀನಿ. ಸುಮಾರು 16 ವರ್ಷದ ಎಕ್ಸ್ಪೀರಿಯನ್ಸ್, 16 ವರ್ಷ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಕೋರ್ ಏರಿಯಾ ಮೆಥಡ್ ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಮೆಥಡ್.
100% ಸಕ್ಸಸ್ ಆಗ್ತೀರಾ. 100 ಅಲ್ಲ 1000% ಬರ್ಕೊಡ್ತೀನಿ, ಸಕ್ಸಸ್ ಆಗ್ತೀರಾ. ಅದು ಬಿಟ್ಟು ಬರೀ ಟೆಕ್ಸ್ಟ್ ಬುಕ್ಸ್ನೇ ಓದ್ಕೊಂಡು ಕೂತ್ಕೋತೀವಿ, ತುಂಬಾ ಕಷ್ಟ. ಕಷ್ಟ ಅಂದ್ರೆ ಕಷ್ಟ. ಅದ್ರಲ್ಲೂ ಇಂಪಾರ್ಟೆಂಟ್ ಮಾತ್ರ ನೋಡ್ಕೋಬೇಕು. ವಾಸ್ಟ್ ಸಿಲೆಬಸ್ ಏನ್ ಕೇಳ್ತಾರೆ ಏನ್ ಬಿಡ್ತಾರೆ ಏನು ಗೊತ್ತಾಗಲ್ಲ. ಈ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಹಾಕಿದೀನಿ, ಯಾವ ರೀತಿ ಓದ್ಬೇಕು ಅಂತ. ಅದನ್ನ ನೋಡಿ ಅದೇ ತರ ಫಾಲೋ ಮಾಡಿ. ಅದೇ ತರ ಏನಿದೆ ಅಚ್ಚ ಅದೇ ತರ ಫಾಲೋ ಮಾಡಿ. 101% ಸಕ್ಸಸ್ ಆಗ್ತೀರಾ. ಸಕ್ಸಸ್ ಆಗಿಲ್ಲ ಅಂದ್ರೆ ಕೇಳಿ, ಕಮೆಂಟ್ ಮಾಡ್ರಿ ನನಗೆ. ಕ್ವಶನ್ಸ್ ಅದೇ ತರ ಬರ್ತವೆ 100% ಹೇಳ್ತೀನಿ. ದಯವಿಟ್ಟು ಬೇರೆ ಏನೇನೇನೇನೋ ಮಾಡಿ ಏನೇನೋ ಮಾಡ್ಕೊಂಡು ಸುಮ್ಮನೆ ಹಾಳು ಮಾಡ್ಕೋಬೇಡ್ರಿ ವರ್ಷಾನ್ಗಟ್ಲೆ. ನಾನು ಹೇಳಿರೋ ಮೆಥಡ್ನ ಜಸ್ಟ್ ಫಾಲೋ ಮಾಡಿ. ಯಾರಿಗಾರ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ GS ಅಷ್ಟೇನೆ, ಜನರಲ್ ಸ್ಟಡೀಸ್ ಅಷ್ಟೇನೆ ಮೆಸೇಜ್ ಮಾಡಿ. ಫೆಬ್ರವರಿ 10th ಆನ್ವರ್ಡ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ಯಾರಿಗಾರ ಅವಶ್ಯಕತೆ ಇದ್ರೆ, ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಅಥೆಂಟಿಕೇಟೆಡ್ ಮೆಟೀರಿಯಲ್ ಒಂದು ಆ ವಿಡಿಯೋದಲ್ಲೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಯೂರಿಯಾಗೆ ಸಂಬಂಧಪಟ್ಟಿರ್ತಕ್ಕ ಯೂರಿಯಾ ಗೋಲ್ಡ್. ಅದಕ್ಕೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಅಷ್ಟೇ. ಅದು ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದ್ರೆ ಆ ತರ ಮಾಡ್ಕೋಬೇಕು. ಆ ತರದ್ದು ಯಾರಿಗಾರ ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಅಭಿನವ ಪಂಪ ಎಂಬತಕ್ಕಂಥ ಬರೆದಿದ್ದು ಇಲ್ಲಿ ನೋಡಿ. ಅಭಿನವ ಪಂಪ ನಾಗಚಂದ್ರನ್ ಗೀತೆ ಅಂತ ಬರೆದು ಇವೆಲ್ಲ ಈಗ ತಾನೇ ಹೇಳಿದೀನಿ, ಜಸ್ಟ್ ಹೇಳಿದೀನಿ. ನೆಕ್ಸ್ಟ್ ಇವೆಲ್ಲಾನು ಇದ್ರ ಮೇಲೆ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ. ಇವೆಲ್ಲ ಓದ್ಕೋಬೇಕು, ಯಾವ್ಯಾವ ಏನೇನು ಅಂತ ಪ್ರಾಕ್ಟೀಸ್ ಮಾಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಬಿರುದಾಂಕಿತರು ಇದು. ಎಲ್ಲ ಬಿರುದಾಂಕಿತರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಅಂದ್ರೆ ಕೋರ್ ಏರಿಯಾ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ ಇನ್ ಕನ್ನಡ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಶ್ರೀಪಾದರಾಯರು ಅಂಕಿತ ನಾಮಗಳು ಕೇಳಿದರೆ ಶ್ರೀರಂಗವಿಠಲ ಇಲ್ಲೇ ಐತೆ ನೋಡ್ರಿ, ರಂಗವಿಠಲ ಆಯ್ತಾ. ಇದು ಇಸ್ ಆಲ್ಸೋ ಒನ್ ಆಫ್ ದಿ ಕೋರ್ ಏರಿಯಾ. ಇಲ್ಲೇ 4 ಕೋರ್ ಏರಿಯಾ ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಕೋರ್ ಏರಿಯಾ ಅಂತ ಮೆನ್ಷನ್ ಮಾಡ್ತಾನೆ ಇದೀನಿ, ಸ್ಪೆಸಿಫೈ ಮಾಡ್ತಾನೆ ಇದೀನಿ. ಇವೇ ಕೋರ್ ಏರಿಯಾಸ್ ಅಂದ್ರೆ ಇನ್ಯಾವೂ ಅಲ್ಲ. ಈ ತರದಲ್ಲೇ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್ ಎಲ್ಲಾದ್ರೂ ಕೋರ್ ಏರಿಯಾಸ್ ಎತ್ಕೋಬೇಕು. ಒಂದು 500 ರಿಂದ 600 ಕೋರ್ ಏರಿಯಾಸ್ ನಿಮ್ ಕೈಯಲ್ಲಿರ್ಬೇಕು. 500 ರಿಂದ ಆ ಎಕ್ಸಾಮಿನೇಷನ್ ಹೋಗೋದಕ್ಕಿಂತ ಮುಂಚಿತವಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಪ್ಲಸ್ 500 ರಿಂದ 600 ಕೋರ್ ಏರಿಯಾಸ್ ಇಷ್ಟು ಎತ್ಕೊಂಡು ಇಷ್ಟಕ್ಕೂ ಕೋಡ್ ಮಾಡಿ ಇಷ್ಟನ್ನು ಬಾಯಟ್ ಮಾಡ್ಕೊಂಡು ಒಳಗಡೆ ಹೋದ್ರೆ 70 to 80 ಮಾರ್ಕ್ಸ್ ಕಣ್ಣು ಮುಚ್ಕೊಂಡ್ ಬರುತ್ತೆ. GS ಕಣ್ಣು ಮುಚ್ಕೊಂಡು ಬೇಡ ಅಂದ್ರೂ ಬಂದಿರುತ್ತೆ. ಬೇಡ ಸುಮ್ಮನೆ ಬೇಜಾರ್ಗೆ ಹೋಗಿ ಬರ್ದ್ರು 70 ರಿಂದ 80 ಮಾರ್ಕ್ಸ್ ಆರಾಮ್ಸೆ ಬಂದಿರುತ್ತೆ. ಇಷ್ಟು ಮಾಡ್ಕೊಂಡು ಹೋಗ್ರಿ. ಇದು ರೈಟ್ ಮೆಥಡ್, ಎಕ್ಸಾಕ್ಟ್ ಮೆಥಡ್. ಇದು ಸಕ್ಸಸ್ ಆಗಿರ್ತಕ್ಕಂಥ ಮೆಥಡ್. ಇದು ನಾನು ಹೇಳ್ತಾ ಇರೋದು ಆಲ್ರೆಡಿ ನಾನೇ ಸಕ್ಸಸ್ ಆಗಿರ್ತಕ್ಕಂಥ ಮೆಥಡ್ನೇ ನಾನು ಹೇಳ್ತಾ ಇರೋದು. ಟ್ರೈಡ್ ಅಂಡ್ ಟೆಸ್ಟೆಡ್. ಇದನ್ನ ಮಾಡಿ ಸಕ್ಸಸ್ ಆಗಿ 100% ಪಕ್ಕ ಆದ್ಮೇಲೆ ಹೇಳ್ತಾ ಇರೋದು. 1000% ಪಕ್ಕ ಇದೆ. 1000% ಮಾಡಿ, ದಯವಿಟ್ಟು ಮಾಡಿ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾರ್ಯಾರಿಗೆ ಐಡಿಯಾ ಇದೆ ಮಾಡ್ಕೊಳ್ಳಿ, ನೀವೇ ಬರುತ್ತೆ, ನನಗೆಲ್ಲ ಬರುತ್ತೆ ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಯಾವುದೇ ಸಮಸ್ಯೆ ಇಲ್ಲ. ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ, ಪಕ್ಕ ಸಕ್ಸಸ್ ಆಗ್ತೀರಾ. ನೆನೆಸ್ಕೋತೀರಾ, ಒಂದಲ್ಲ ಒಂದಿನ ನೆನೆಸ್ಕೋತೀರಾ, ಓ ಯಾರೋ ಹೆಲ್ಪ್ ಮಾಡಿದ್ರು ಅಂತ. ಯಾರಿಗಾರ ಗೊತ್ತಾಗ್ಲಿಲ್ಲ, ಇಲ್ಲ ಇದು ಗೊತ್ತಾಗ್ತಾ ಇಲ್ಲ, ನಮ್ಮ ಕೈಲಿ ಆಗೋದಿಲ್ಲ ಅಂದ್ರೆ PDF ಮೆಟೀರಿಯಲ್ ರೆಡಿ ಇದೆ. PDF ಮೆಟೀರಿಯಲ್ ರೆಡಿ ಇದೆ. ಫೆಬ್ರವರಿ 10th ಆನ್ವರ್ಡ್ಸ್ PDF ಮೆಟೀರಿಯಲ್ ಪ್ಲಸ್ ಕ್ಲಾಸಸ್ 2 ಸ್ಟಾರ್ಟ್ ಆಗುತ್ತೆ. ಯಾರು ಇಂಟ್ರೆಸ್ಟ್ ಇದ್ರೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ರೆ ಜಾಯ್ನ್ ಆಗಿ. ನನ್ನ ನಂಬರ್ ಮುಂದೆ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದನ್ನ ಬಾಹೆಟ್ ಮಾಡಬೇಕು. ಇದಿದೆ ಅಲ್ವಾ ಅಂಕಿತ ನಾಮಗಳು 1 ಮಾರ್ಕ್ ಬಂದೇ ಬರುತ್ತೆ. ಬಾಹೆಟ್ ಇಟ್. ನೆಕ್ಸ್ಟ್ ಕನಕದಾಸರು ಬಾಡ ಗ್ರಾಮದಲ್ಲಿ ಜನಿಸ್ತಾರೆ. ಕನಕದಾಸರು ಟೈಮಿಂಗ್ಸ್ ಗೊತ್ತಿರಬೇಕು. ಕೃಷ್ಣದೇವರಾಯನ್ ಪೀರಿಯಡ್ ಇದು ಸೇಮ್ ಪೀರಿಯಡ್ ಇದೆ. 1508 ರಿಂದ 1606 ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಒಬ್ಬರೆಂದು ಪರಿಗಣಿತರಾಗಿರ್ತಕ್ಕಂಥ ಶ್ರೇಷ್ಠ ಕವಿಯವರು. ವ್ಯಾಸರಾಯರ ಶಿಷ್ಯರಾಗಿರ್ತಾರೆ. ಮೂಲ ಹೆಸರು ತಿಮ್ಮಪ್ಪ ನಾಯಕ. ಬಾಡ ಗ್ರಾಮದವರು. ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಮಗ. ವಿಜಯನಗರ ಸಾಮ್ರಾಜ್ಯದಲ್ಲಿ ದಂಡನಾಯಕನ ಪದವಿಯಲ್ಲಿ ಇರ್ತಾರೆ. ಇಷ್ಟು ಮಾತ್ರ ಗೊತ್ತಿರಬೇಕು. ಮುಂದೆ ನಿಮ್ಮ ವಾದಿರಾಜರು ನೋಡ್ತಾ ಹೋಗೋಣ. ವಾದಿರಾಜರದು ಹೂವಿನಕೆರೆ ಇವರ ಜನ್ಮಸ್ಥಾನ ನೋಡ್ತಾ ಹೋಗೋಣ. 15ನೇ ಶತಮಾನದ ಅಂತ್ಯದಲ್ಲಿ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಹೂವಿನಕೆರೆಯಲ್ಲಿ ಜನಿಸ್ತಾರೆ. ಮೂಲ ನಾಮ ಭೂಹರಹ ಅಂತ. ತಂದೆ ರಾಮಾಚಾರ್ಯ, ತಾಯಿ ಸರಸ್ವತಿ ದೇವಿ. ವಾಗೀಶ ತೀರ್ಥರು ಇವರು ಗುರುಗಳಾಗಿರ್ತಾರೆ. ಇಂಪಾರ್ಟೆಂಟ್ ಇದು. ಮುಂದೆ ನೋಡ್ತಾ ಹೋಗೋಣ. ವಾದಿರಾಜರು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಅಪಾರ ಜ್ಞಾನವನ್ನ ಪಡೆದಿರ್ತಾರೆ. ಪ್ರಸರಾಂಗಭರಣ ತೀರ್ಥ ಎಂಬತಕ್ಕಂಥ ಬಿರುದಿರುತ್ತೆ. ಇನ್ನು ಕೃತಿಗಳು ನೋಡ್ತಾ ಹೋದ್ರೆ ವೈಕುಂಠ ವರ್ಣಗೆ, ಗುಂಡನ ಕ್ರಿಯೆ, ಸ್ವಪ್ನ ಗದ್ಯ, ಕೀಚಕವಧ, ಕೇಶವನಾಮ, ಲಕ್ಷ್ಮೀ ಸೋಬಾನೆ, ಭಾರತ ತಾತ್ಪರ್ಯ ನಿರ್ಣಯ ಟೀಕೆ. ಇವೆಲ್ಲ ಇಂಪಾರ್ಟೆಂಟ್. ಹಯವದನ ಎಂಬತಕ್ಕಂಥದ್ದು ಅಂಕಿತ ನಾಮ. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕನಕದಾಸದ್ದು ಅಂಕಿತ ನಾಮ ಆದಿಕೇಶವ. ಕಾಗಿ ನೆಲೆ ಆದಿಕೇಶವರಾಯ.
ಕಾಗಿ ನೆಲೆಯಾದಿ ಕೇಶವ ಅಂತಕ್ಕಂಥದ್ದು ಇವರ ಅಂಕಿತನಾಮ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ತಾನೇ ಹೇಳಿದ್ನಲ್ಲ, ಬಂದಿರೋಕ್ಕಂಥ ಕ್ವಶನ್ಗಳು ಇವೆಲ್ಲ ಬಳ್ಳಾರಿ SDA ಪೇಪರಲ್ಲಿ ಇದ್ದಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡಿರ್ತಕ್ಕಂಥದ್ದು ಡೀಟೇಲ್ ಆಗಿ ಇವೆಲ್ಲ ಆಗಿದ್ದಾವೆ. ಸುಳಾದಿಗಳು, ಉಗಾಬಹುಗಳು, ಕೀರ್ತನೆಗಳು ಇದೆಲ್ಲ ಇವ್ರತೇನೆ. ಮುಂಡಗೆಗಳು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಗ್ರೂಪ್ ಸಿನಲ್ಲಿ ಕೇಳಿದ್ರು, ಮುಂಡಗೆಗಳನ್ನ ಕೇಳಿದ್ದರು. ಇವ್ರದ್ದು ಮೋಹನ ತರಂಗಿಣಿ, ನಳಚರಿತೆ, ರಾಮಧಾನ್ಯ ಚರಿತೆ, ಹರಿಭಕ್ತ ಸಾರ, ಋಸಿಂಹಸ್ತವ ಇವೆಲ್ಲನೂ ಕೃತಿಗಳು. ಇವೆಲ್ಲ ಕೃತಿಗಳು ಇವರು ವೆರಿ ವೆರಿ ಇಂಪಾರ್ಟೆಂಟ್. ಇವರು ಪುರಂದರದಾಸು, ಕನಕದಾಸನ ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರನ್ನ ಒಂದ್ಸತಿ ಇವ್ರನ್ನ ಒಂದ್ಸತಿ ಕೇಳ್ತಾ ಇರ್ತಾರೆ. ವೆರಿ 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 ಇಂಪಾರ್ಟೆಂಟ್. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ. ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗೋದಾದ್ರೆ ಫುಲ್ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಟೈಮಿಂಗ್ಸ್ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಮುಗಿಸ್ತಾ ಇದ್ದೀನಿ. ಇದರ ಕಂಟಿನ್ಯೂಷನ್ ಪಾರ್ಟ್, ಕ್ವಶನ್ ಪೇಪರ್ ಸಾಲ್ವ್, ಡೀಟೇಲ್ ಅನಾಲಿಸಿಸ್ ನಾಳೆನೂ ಕಂಟಿನ್ಯೂ ಆಗುತ್ತೆ. ಸೊ ಯಾರಿಗೆಲ್ಲ PDF ಮೆಟೀರಿಯಲ್ ಇದ್ರೆ, ಅವಶ್ಯಕತೆ ಇದ್ರೆ ಮೆಸೇಜ್ ಮಾಡಿ. ಇದನ್ನ ವಿಡಿಯೋನ ತುಂಬಾ ಯೂಸ್ಫುಲ್ ಇದೆ. ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಮುಖ್ಯವಾಗಿ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ಜನರಲ್ ಸ್ಟಡೀಸ್ ವಿಡಿಯೋ ಅದು ಜನರಲ್ AAOದಲ್ಲ, ಅದು AAO ಕಾಲ್ ಆಗಿರೋದಷ್ಟೇನೆ. ಅದು GS ಜನರಲ್ ಸ್ಟಡೀಸ್ ಎಲ್ಲ ಎಕ್ಸಾಮ್ಗೂ ಓದಬೇಕಾಗಿರ್ತಕ್ಕಂಥ GS ಅಂಡ್ GK ಪೇಪರ್ದು ಕಂಪ್ಲೀಟ್ ಸಿಲೆಬಸ್ ವಿತ್ ಸಿಲೆಬಸ್ ಇದೆ. ಅದನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಅದನ್ನ ನೋಡಿ ಹೇಗಿದೆ ಅದೇ ತರ ಮಾಡ್ಕೊಳ್ಳಿ. ಏನ್ ಮೆಥಡ್ ಹೇಳ್ತೀನಿ ಅದೇ ಮೆಥಡ್ ಮಾಡ್ಕೊಳ್ಳಿ. ಅದೇ ಮೆಥಡ್ ಅಲ್ಲೇ ಇವತ್ತಿನ KPSC KEA ಪೇಪರ್ ಸೆಟ್ ಆಗ್ತಾ ಇರೋದು 100% ಹೇಳ್ತೀನಿ. ಅದೇ ಮೆಥಡ್ ಅಲ್ಲೇ ಆಗ್ತಾ ಇರೋದು. ಬೇರೆ ಯಾವ್ದಾವ್ದೋ ಮೆಥಡ್ ಮಾಡಿ ಇನ್ನೇನೋ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.